ಈ ಖಾತಾ ಅದು ಸತ್ತೋಗಿ ಯಾವತ್ತೋ ಆ ಖಾತಾ ಆಗೋಯ್ತು. ಈ ಖಾತಾ ಹೋಗಿ ಆ ಖಾತಾ ಆಗೋಯ್ತು. ಎಲ್ಲ ರೆವಿನ್ಯೂ ಅಧಿಕಾರಿಗಳು ವಸೂಲಿ ಮಾಡ್ಕೊಬೇಕಾಗಿರೋದೆಲ್ಲ ಪೂರ್ತಿ ವಸೂಲಿ ಆಗೋಯ್ತು. ನಾನು ಏನೋದು ತೋರಿಸ್ನಲ್ಲಪ್ಪ, ನಾನು ಮುಖಾಂತರ ಮಾಡಿದ್ರಲ್ಲ, ಅಲ್ಲ ಇದು ನಾನು ತೋರಿಸ್ನಲ್ಲ ಅಸೆಂಬ್ಲಿಯಲ್ಲಿ, ಫೋನ್ ಪೇ. ನಾನು ಅಸೆಂಬ್ಲಿಯಲ್ಲೇ ತೋರಿಸ್ದೆ. ಫೋನ್ ಪೇನಲ್ಲಿ ಎಲ್ಲ ತಗೊಂಬಿಟ್ರು. ಲಂಚನ ಫೋನ್ ಪೇನಲ್ಲಿ ಎಲ್ಲರೂ ತಗೊಂಡಾಗೋಯ್ತು. ಅದಾದ್ಮೇಲೆ ಅದೇನೋ ಹೇಳ್ತಾರಲ್ಲ, ದಿಡ್ಡಿ ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ದಿಡ್ಡಿ ಬಾಗಿಲು ಕ್ಲೋಸ್ ಮಾಡ್ಕೊಂಡ್ರಂತೆ. ಹಂಗೆ ಇದು ಈ ಖಾತಾ, ಓ ಖಾತಾ, ಆ ಖಾತಾ ಎಲ್ಲಾನು ಕೂಡ ಕೊಳ್ಳೆ ಹೊಡೆದ್ಕೊಂಡು ಹೋದ್ರು. ನಾನು ಅಧಿಕೃತವಾಗಿ ನಾನು ಅಸೆಂಬ್ಲಿಯಲ್ಲೇ ಧೈರ್ಯವಾಗಿ ಚಾಲೆಂಜ್ ಮಾಡಿದ್ದೀನಿ. ನಾನು ಉಪಮುಖ್ಯಮಂತ್ರಿಗೆ ನಾನು ಚಾಲೆಂಜ್ ಕೊಟ್ಟೆ. ಅವರು ಚಾಲೆಂಜನ್ನು ಸ್ವೀಕಾರ ಮಾಡಿದ್ರು. ಆಮೇಲೆ ನಾಪತ್ತೆ ಆಗೋದು. 1 ತೋರಿಸು ಅಂದ್ರು ಒಬ್ಬರು. ನಾನು 10 ತೋರಿಸ್ದೆ ವಿತ್ ದಾಖಲೆ. BDA ಖಾತಾಗೆ ಎಷ್ಟು, ಕಾರ್ಪೊರೇಷನ್ ಖಾತಾಗೆ ಎಷ್ಟು, ಫೋನ್ ಪೇ ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲನೂ ಕೂಡ ನಾನು ಜಾಹೀರಾತು ಮಾಡಿದೆ. ಆವಾಗ ಇಲ್ಲ, ಈಗೆಲ್ಲ ವಸೂಲಿ ಎಲ್ಲ ಮುಗಿದೋಯ್ತು, ಇನ್ನೇನು ಕೊನೆ ಎಂಡಿಂಗು. ಪಿಕ್ಚರು ಕೊನೆ ಎಂಡಿಂಗಲ್ಲಿ ಬರ್ತೈತಲ್ಲ, ಎಲ್ಲ ಸಿನಿಮಾ ಆದಮೇಲೆ ಪೊಲೀಸವ್ರು ಬರ್ತಾರಲ್ಲ, ಪೊಲೀಸವ್ರು ಬಂದು ಅವ್ನು ಕರ್ಕೊಂಡು ಓದ್ತಾರಲ್ಲ, ಅದು ಎಂಡಿಂಗು ಪಿಕ್ಚರಲ್ಲಿ. ಅದು ಸಾಮಾನ್ಯ, ಎಲ್ಲ ಪಿಕ್ಚರಲ್ಲೂ ಪೊಲೀಸ್ ಬರೆಯಬೇಕು ಕೊನೆಗೆ ಎಂಡಿಂಗು. ಹಂಗೆ DK ಶಿವಕುಮಾರ್ ಅವರು ಪೊಲೀಸ್ ಥರ ಬಂದು ಇವತ್ತು ಎಂಡ್ ಮಾಡಿ ಓದ್ತಾ ಇದ್ದಾರೆ.